ಹಾಂ ನಮಸ್ಕಾರ ರೀ. ನಮಸ್ಕಾರ ಸರ್ ಯಾವ ಊರು? ಸರ್ ನಾನು ಬೆಳಗಾವಿ ಜಿಲ್ಲೆ ಅಡ್ಡಿ ತಾಲೂಕು. ಹಾಂ ಸರ್, ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಹಾಂ ಸರ್. ಎಷ್ಟು ದಿನ ಆಯ್ತು ಬಂದೋಗಿ? ಸರ್ ಒಂದು ತಿಂಗಳು ಆಯ್ತು. ಏನು ತೊಂದರೆ ಮಾಹಿತಿ? ಸರ್ ಗ್ಯಾಸ್ಟ್ರಿಕ್ ಸರ್, ತಲೆ ನೋವು, ಹೊಟ್ಟೆ ನೋವು, ಹೊಟ್ಟೆಲೆಲ್ಲ ನೋಯ್ತಾಯ್ತು ಸರ್. ಆಮೇಲೆ ಉರಿ ಮೂತ್ರ, ಆಮೇಲೆ ಕಣ್ಣು ಮಂಜು, ತಲೆ ನೋಯೋದು, ನಿದ್ದೆ ಬರ್ತಿರ್ಲಿಲ್ಲ ಸರ್, ಕೈ ಕಾಲು ಎಲ್ಲ ನೋಯ್ತಾ ಇರೋದು, ಅಶಕ್ತಿ ಎಲ್ಲ ಆಗ್ತಾ ಇತ್ತು ಸರ್. ಎಲ್ಲ ಬೆಳಗಾವಿ ಆಮೇಲೆ ಬಿಜಾಪುರ, ಮೀರಾಜು ಎಲ್ಲ ತೋರಿಸಿದ್ವಿ ಸರ್. ಮೀರಾಜು ಎಲ್ಲ ಹೋಗಿ ಬಂದ್ರಿ? ಅಲ್ಲಿ ಎಲ್ಲ ಟೆಸ್ಟ್ ಮಾಡಿದ್ರಾ? ಹೌದು ಸರ್. ಎಂಡೋಸ್ಕೋಪಿ ಎಲ್ಲ ಮಾಡ್ತಾರೆ, ಎಲ್ಲ ನಾರ್ಮಲ್ ಬಂತು ಸರ್. ಎಂಡೋಸ್ಕೋಪಿ ಎಷ್ಟು ಸರಿ ಮಾಡಿಸಿದ್ರಿ? ಎಂಡೋಸ್ಕೋಪಿ ಸರ್ 2 ಸರಿ ಮಾಡಿಸಿದ್ವಿ. ಹಾಂ, ಮತ್ತೆ ಎಲ್ಲ ಟೆಸ್ಟ್ಗಳು ಎಲ್ಲ ನಾರ್ಮಲ್? ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ರ? ಪ್ರಯೋಜನ ಆಯ್ತಾ? ಎಷ್ಟು ಖರ್ಚು ಮಾಡಿದ್ರಿ? ಸರ್ 4 ಲಕ್ಷ ಖರ್ಚು ಮಾಡಿದ್ವಿ. 4 ಲಕ್ಷ? 4 ಲಕ್ಷ ಖರ್ಚು ಮಾಡಿದ್ರಿ. ಆಮೇಲೆ ಮಾಟ ಮದ್ದು ಅಂತಂದು ಹೋದ್ರಿ, ಅದಕ್ಕೊಂದು ಲಕ್ಷ ಖರ್ಚು ಮಾಡಿದ್ರಿ. ದೇವರು ದಿಂಡ್ರು ಅಂತಂದು ಪ್ರಯೋಜನ ಆಯ್ತಾ? ಆಗ್ಲಿಲ್ಲ. ಕೊನೆಗೆ ಆಮೇಲೆ ನಿಮ್ಮನ್ನ ಮಾನಸಿಕ ಅಂತ ಸರ್, ಮಾನಸಿಕ ಬದಲು ಹಳ್ಳಿ ತೋರಿಸಿದ್ರು ಸರ್. ಅಲ್ಲಿ ಒಂದು ಇಂಜೆಕ್ಷನ್ಗೆ 5,500. 8 ಇಂಜೆಕ್ಷನ್ ಮಾಡ್ಬೇಕಂತಿದ್ರು, ಅದೆಲ್ಲ ಮಾಡ್ಕೊಂಡಿರ್ತಾರೆ. ಅದೆಲ್ಲ ಮಾನಸಿಕ ಟ್ಯಾಬ್ಲೆಟ್ ತೊಗೊಂಡು ಮಾಡಿದೆ, ಏನು ಪ್ರಯೋಜನವೇ ಆಗಲಿಲ್ಲ. ಮಾನಸಿಕ ಕಾಯಿಲೆಗೆ? ಮಾನಸಿಕ ಕಾಯಿಲೆ ಇಲ್ಲೇ ಇಲ್ಲ ನನಗೆ. ಅದೇನೋ ಪ್ರಯೋಜನ ಆಗಲಿಲ್ಲ ಸರ್. ಎಲ್ಲ ಕಡೆಗೆ ಅದು ಬಿಟ್ಟೆ ಸರ್. ಯೋಗಾಸನ ಪ್ರಾಣಾಯಾಮ ಮಾಡ್ತಾ ನಿಮ್ದು ಹಾಗೆ ಯೂಟ್ಯೂಬಲ್ಲಿ ಚಾನಲ್ ನೋಡ್ತಾ ಇದ್ದೀನಿ. ಅದು ಒಂದ್ಸಾರಿ ನಿಮ್ಮ ಹತ್ರ ಬಂದು ಭೇಟಿ ಆಗಬೇಕು, ಹೋಗ್ಬೇಕು, ಏನಾಗುತ್ತೆ ಲಾಸ್ಟ್ ಅಂತೇಳಿ ಬಂದಿದೆ ಸರ್. ಈಗ ನೀವು ಮೆಡಿಸಿನ್ ತಗೊಂಡು ಹೋಗಿದ್ರಿ ಅಲ್ವಾ? ತಗೊಂಡು ಹೋದ್ಮೇಲೆ ಹೇಗಿದ್ರಿ? ಸರ್ ಈಗ ಆರಾಮಾಗಿತ್ತು ಸರ್. 40% ಆರಾಮಾಗಿತ್ತು. ಆರಾಮಾಗಿದೆ. ನಾವು 25% ಅಂತ ಹೇಳಿದ್ರಿ. 1 ತಿಂಗಳಿಗೆ 25% ಆರಾಮಾಗುತ್ತೆ. 4 ತಿಂಗಳು ತಗೋಬೇಕು ಅಂತ ಹೇಳಿದ್ವಿ ಅಲ್ವಾ? ಈ 1 ತಿಂಗಳಿಗೆ ನಿಮಗೆ 40% ಖುಷಿ ಇದೆ. ಖುಷಿ ಇದೆ ಸರ್. ನನಗೆ ನಡೆಯಕ್ಕಾಗ್ತಾರಲ್ಲ ಸರ್, ಅಷ್ಟು ನಿಶಕ್ತಿ ಬಂದಿತ್ತು. ಈಗ ನಾನು ಸ್ವಂತ ಕೆಲಸ ಮಾಡ್ತಾ ಇದ್ದೀನಿ, ಕಬ್ಬು ಕಡೆಗೆ ಹೋಗ್ತಿದ್ದೆ ಸರ್. ಡೈಲಿ ಕಬ್ಬು ಹೇರ್ತಾ ಇದ್ದೀನಿ. ಕಬ್ಬು ಹೇರ್ತಾ ಇದ್ದೀರಿ? ಫ್ಯಾಕ್ಟ್ರಿಗೆ ಒತ್ತಾಗ್ತಿದ್ದೀರಿ. ಮುಂಚೆ ನಡಿಲಿಕ್ಕೆ ಕಷ್ಟ ಆಗ್ತಾ ಇದೆ. ಓಹ್, ಅಷ್ಟೊಂದು ಸ್ಟ್ರೆಂತ್ ಅನಿಸ್ತಾ ಇದೆ ಈಗ. ಕೆಲಸ ಎಲ್ಲ ಮಾಡ್ತೀರಿ, ಹಂಗಾಗಿ ನಿಮಗೆ ಖುಷಿ ಆಯ್ತು. ನಿಮ್ಮ ಅಳಿಯಂಗೂ ಕರ್ಕೊಂಡ್ ಬಂದಿದ್ದೀರಿ, ಕರೆಕ್ಟ್ ಅಲ್ಲ? ಓಕೆ, ಖುಷಿ ಇದೆಯಲ್ಲ? ಖುಷಿ ಇದೆ. ಥ್ಯಾಂಕ್ ಯು, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು.